ಕಳಿಸ್ಲಿ? ಏನೋ ಮಗ, ನಾಗವಲ್ಲಿ ಮೆಸೇಜ್ ಕಳ್ಸಿದಾಳೆ, ಹುಷಾರಾದ್ಲು ಅನ್ಸುತ್ತೆ. ಅಂಜಲಿನಾ? ಏನಂತ? ಲೇ, ನೀನ್ ಯಾಕೋ ಎಕ್ಸೈಟ್ ಆಗ್ತೀಯಾ? ಮೆಸೇಜ್ ಕಳ್ಸಿರೋದು ಅವನ್ಗೆ, ನಿನಗಲ್ಲ. ಸರಿ, ಅದೇನ್ ಕಳ್ಸಿದಾಳೆ, ಓದು. ನೀವು ನನ್ನ ಕಾಪಾಡದೆ ಹೋಗಿದ್ರೆ ಇವತ್ತು ನಾನು ಬದುಕ್ತಾ ಇರ್ಲಿಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ತುಂಬಾ ಒಳ್ಳೆಯವರು. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ನಾನ್ ಯಾವತ್ತು ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಪಾಪ ಕಣ. ನೋಡು, ಮೆಸೇಜಲ್ಲೂ ಥ್ಯಾಂಕ್ಸ್ ಹೇಳಿದಾಳೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವಳೆಷ್ಟು ಇನ್ನೋಸೆಂಟು ಅಂತ. ಮುಂದೆ ಓದು. ನಿಮ್ಮ ಉಪಕಾರ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಸಾರಿ ಸಾರಿ. ಸದಾ ನಿಮ್ಮ ಸೇವೆಯಲ್ಲಿ ನಾಗವಲ್ಲಿ. ಸರಿ ಸರಿ, ಕೊಡಿಲಿ. ಸಾರಿ ಕೇಳೋಂಥ ತಪ್ಪು ನೀನೇನು ಮಾಡಲಿಲ್ಲ. ಬಿ ಕೂಲ್. ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಿರ್ಬೋದು? ಅಜಯ್ ಬರ್ಡೇನಾ? ಯಾರು ಇಲ್ವಲ್ಲ? ಎಲ್ಲಿ ಹೋದ್ರು ಎಲ್ಲ? ಯಾರು ಕಾಣ್ತಾನೆ ಇಲ್ಲ. ಕಾಣಲಿಲ್ಲ? ಅಯ್ಯೋ, ಅದೊಂದು ತರದೆ ಮರ್ತ್ಬಿಟ್ಟೆ. ರೆಡಿನಾ ಕೇಕ್ ಕಟ್ ಮಾಡಕ್ಕೆ? ರೆಡಿ ರೆಡಿ ರೆಡಿ. ಇಲ್ಲೇ ಏನಾಯ್ತು ಅಂಜಲಿ? ನಾವು ಕೇಕ್ ಕಟ್ ಮಾಡಿಸಿದ್ ಬೇಜಾರಾಯ್ತಾ? ನನಗೆ ಬುದ್ಧಿ ಬಂದಾಗ್ಲಿಂದ ಯಾವತ್ತೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಗೆ ಇದ್ಯಾವುದು ಅಭ್ಯಾಸ ಇಲ್ಲ. ಏಯ್, ಹುಟ್ಟ ಯಾರು ಬಡವರು ಶ್ರೀಮಂತರು ಇರೋಲ್ಲ. ಒಳ್ಳೆ ಮನ್ಸು ಯಾರಿಗಿರುತ್ತೋ ಅವರೇ ಶ್ರೀಮಂತರು. ಯು ಆರ್ ಎ ಫ್ರೀ ಬರ್ಡ್. ಇನ್ಮೇಲೆ ನಮ್ ಕಡೆಯಿಂದ ನಿನಗೆ ಯಾವ ತೊಂದರೆನೂ ಇಲ್ಲ. ಹಾ, ಆಮೇಲೆ ಅಂಜಲಿ, ಇಷ್ಟೊಂದು ಇನ್ನೋಸೆಂಟ್ ಆಗಿರ್ಬೇಡ. ಈಗಿನ ಕಾಲದಲ್ಲಿ ಹುಡುಗಿಯರು ಇಷ್ಟೊಂದು ಸಾಫ್ಟ್ ಆಗಿರೋದು ತುಂಬಾನೇ ಡೇಂಜರ್. ಬೋಲ್ಡ್ ಆಗಿ ಮಾತಾಡೋದನ್ನ ಕಲಿ, ಚೆನ್ನಾಗಿ ಓದು. ಯಾವುದೇ ಸಂದರ್ಭ ಬಂದರೂ ಧೈರ್ಯವಾಗಿ ಎದುರಿಸು. ಹೆದರೋರು ಇರೋವರೆಗೂ ಹೆದರ್ಸೋರು ಇದ್ದೇ ಇರ್ತಾರಲ್ವಾ? ಆಮೇಲೆ ನಮ್ಮಿಂದ ನಿನಗೇನಾದರೂ ಹರ್ಟ್ ಆಗಿದ್ದರೆ, ಹರ್ಟ್ ಆಗಿರತ್ತಂತ ಗೊತ್ತು,
ಬಟ್ ವಿ ಆರ್ ರಿಯಲಿ ವೆರಿ ಸಾರಿ ಫಾರ್ ದ್ಯಾಟ್. ಸುಮ್ಮನೆ ಹೀಗೆ ತಮಾಷೆಗೆ ನಿನ್ನ ಜೊತೆ ಸಲಿಗೆಯಿಂದ ಬಿಹೇವ್ ಮಾಡಿದ್ವಿ, ನಿನ್ನನ್ನು ಗೋಳಾಡಿಸಿದ್ವಿ. ಆ್ಯಂಡ್ ಇವತ್ತಿಗೆ ಫೈನಲಿ ಈ ಅಗ್ರಿಮೆಂಟ್ ಕ್ಲೋಸ್. ಅಂಜಲಿ, ಅವಾಗವಾಗ ಮನೆ ಕಡೆ ಬಂದು ಹೋಗ್ತಾ ಇರು. ಏಯ್ ಬೇಡ ಅಂಜಲಿ, ಆರಾಮಾಗಿ ಓದು, ಮತ್ತೆ ಈ ಕಡೆ ಬರಬೇಡ, ಸುಮ್ಮನೆ ಟೈಮ್ ವೇಸ್ಟ್. ಎಲ್ಲಿಟ್ನಬೋದು? ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. ಓಕೆ, ಒಳ್ಳೆದಾಗಲಿ. ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ಇಲ್ಲಿಗೆ ಮುಗ್ದೋಯ್ತಾ ನಮ್ಮ ಸಂಬಂಧ? ಇನ್ ಮುಂದೆ ನಾನು ನಿನ್ನನ್ನು ನೋಡೋಕೆ ಆಗಲ್ವಾ? ಹೇಗಿರ್ಲಿ ನಾನು ನಿನ್ನನ್ನು ನೋಡ್ದೆ? ಇದೇನಾ ವಿದಾಯದ ಆಮಂತ್ರಣ, ಹೂವರಳೋ ಮುನ್ನ ಮುದುಡೋಯಿತೆ ಮೋಡ ಮಳೆಯ, ತರದೆ ಮರೆಯಾಯಿತೆ ಸಂಬಂಧ, ಇಲ್ಲೇ ಅಳಿದೋಯಿತೆ ನನ್ನಲ್ಲೇ ಮಾತು ಉಳಿದೋಯಿತೆ. ಯಾಕೆ ಇಷ್ಟು ಲೇಟು? ಮನೇಲಿ ಒಂದ್ ರಾಶಿ ಕೆಲ್ಸ ಬಿದ್ದಿದೆ. ನಿಮ್ಮಪ್ಪ ನೋಡಿದ್ರೆ ಒಂದ್ ಕೆಲ್ಸ ಮಾಡಲ್ಲ ಅಂತಾರೆ. ಒಂದ್ ಹೆಣ್ಮಗಳಾಗಿ ಕೆಲ್ಸ. ಅಂಜು, ನಾ ಮಾತಾಡ್ತಾನೆ ಇದೀನಿ, ನೀನ್ ಹಾಗೆ ರೂಮಿಗೆ ಸೇರ್ಕೋತಿದೀಯಲ್ಲೇ. ಅಂಜು, ಡೈರೆಕ್ಟ್ ಆಗಿ ಹೇಳ್ದೆ. ನಾನು ಇಷ್ಟಪಟ್ಟಿದ್ದನ್ನ ಗಿಫ್ಟ್ ಆಗಿ ಕೊಟ್ಟಿದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ಐ ಆಮ್ ವೆರಿ ಲಕ್ಕಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಅಜಯ್. ಇವತ್ತು ಹೇಗಾದ್ರೂ ಮಾಡಿ ಅಜಯ್ಗೆ ನನ್ನ ಮನ್ಸಲ್ಲಿರೋ ವಿಷಯನ ಹೇಳಲೇಬೇಕು. ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ. ಎಲ್ರೂ ಬೇಗ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡೋಣ, ಏನಂತೀರಾ? ಚೆನ್ನಾಗಿದ್ಯೇನೋ ಮರಿ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ? ಅದ್ ಬೇರೆ ಬಲವಂತ ಮಾಡಿ ಫ್ರೆಂಡ್ಸ್ನ ಮುಂಚೆನೆ ಕಳ್ಸಿದ್ದೀರಾ. ನಾನೇನ್ ಚಿಕ್ಕ ಮಗುನಾ? ಹಾಗಲ್ಲಪ್ಪ, ಅವರೆಲ್ಲ ನಿನ್ ಜೊತೆಗಿದ್ರೆ ನಿನ್ ಬೇಜಾರ್ ಕಳೆಯಲ್ವಾ? ಅದಕ್ಕೆ. ಡ್ಯಾಡ್, ನಾನೇನು ಒಬ್ನೇ ಇಲ್ವಲ್ಲ. ಗಿರಿ ಮತ್ತೆ ವಿಶ್ವ ಇಬ್ರು ನನ್ನ ಜೊತೆಗೆ ಇದ್ದಾರೆ. ಡ್ಯಾಡ್, ನಿಮ್ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ, ಬಟ್ ನೀವು ಅನ್ಕೊಂಡಂಗೆ ಇಲ್ಲೇನೂ ಇಲ್ಲ. ನನ್ನ ಚಿಂತೆ ಬಿಡಿ, ನೀವು ಆರಾಮಾಗಿರಿ.
ಆಮೇಲೆ ಡ್ಯಾಡ್ ನನ್ನ ಕಾಂಪಿಟೇಷನ್ ಹೊತ್ತಿಗೆ ನೀವು ನನ್ನ ಜೊತೆಗಿರಬೇಕು. ಏಯ್, ನಾನು ಅದನ್ನ ಮಿಸ್ ಮಾಡ್ಕೋತೀನೇನೋ. ನನ್ನ ಮಗನ ಕನಸು ನನಸಾಗ್ತಾ ಇದೆ. ನೀನ್ ವಿನಿಂಗ್ ಅವಾರ್ಡ್ ತಗೊಳ್ಳೋದನ್ನ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಡ್ಯಾಡ್, ಬಾಯ್. ಬಾಯ್.